ದರ್ಶನ್ ಅಭಿಮಾನಿಗಳು ಫೋನ್ ಮಾಡಿದಾಗ ಕೇಳ್ತಾರೆ, ನೀವೇನು ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರಾ? ನೋಡಿದವ್ರಂಗೆ ಹೇಳ್ತೀರಲ್ಲ ಅಂತ. ಜರ್ನಲಿಸಮ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ. ಅವ್ರಿಗೆ ಮಾಹಿತಿ ತೆಗೆಯೋದೇ ಜರ್ನಲಿಸಮ್. ಆಕ್ಚುಲಿ ರೇಣುಕಾ ಸ್ವಾಮಿಯನ್ನು ಯಾವ್ಯಾವುದರಲ್ಲಿ ಹೊಡೆದು ಕೊಲ್ಲಲಾಯಿತು? ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರೆ. ಕರೆಂಟ್ ಕೊಟ್ಟಿದ್ದಾರೆ, ಕಟ್ಟಿಗೆಯಲ್ಲಿ ಹೊಡೆದಿದ್ದಾರೆ, ಸುಟ್ಟಿದ್ದಾರೆ, ಇತ್ಯಾದಿ ಇತ್ಯಾದಿ. ಅದರ ಜೊತೆಗೆ ಬಳಕೆಯಾಗಿರೋದು ಲಾಠಿ, ಪೊಲೀಸ್ ಲಾಠಿ. ಬೆತ್ತ ಇರುತ್ತಲ್ಲ ಪೊಲೀಸರ ಕೈಯಲ್ಲಿ, ಅದೇ ಲಾಠಿಲಿ ಹೊಡೆದಿದ್ದಾರೆ. ಅದು ದರ್ಶನ್ ಹತ್ರ ಹೆಂಗೆ ಬಂತು ಅಂತ ಕೇಳಬಹುದು ನೀವು. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಈತನ ಬರ್ಡೇಗೆ ಅಭಿಮಾನಿಗಳು ಸೇರಿರ್ತಾರಲ್ಲ ಮನೆ ಮುಂದೆ, ಪೊಲೀಸರ ಬಂದೋಬಸ್ತಿಗೆ ಬಂದಿರ್ತಾರೆ. ಯಾರೋ ಒಬ್ಬ ಕಾನ್ಸ್ಟೇಬಲ್ ಲಾಠಿ ಮರ್ತು ಹೋಗ್ಬಿಟ್ಟಿದ್ದಾನೆ. ಮರ್ತು ಹೋಗಿದ್ದಾನೋ ಮಿಸ್ ಆಗಿದೆಯೋ, ಆ ಲಾಠಿ ಅಲ್ಲೇ ಉಳ್ಕೊಂಡಿತ್ತು. ಈ ದರ್ಶನ್ನು ಅದನ್ನು ಮನೆಯ ಸೆಕ್ಯೂರಿಟಿ ರೂಮ್ನಲ್ಲಿ ಇಡಿಸಿದ್ನಂತ, ಅಲ್ಲೇ ಇಟ್ಟಿರಿ ಅಂತ, ಅಲ್ಲೇ ಉಳ್ಕೊಂಡ್ಬಿಟ್ಟಿತ್ತದು. ಈ ರೇಣುಕಾ ಸ್ವಾಮಿನ ಕರ್ಕೊಂಡು ಬಂದ ಮೇಲೆ ಸುತ್ತಲೂ ಇದ್ದ ಬೆಂಬಲಿಗರ ಪೈಕಿ, ಸಹಚರರ ಪೈಕಿ ಒಬ್ಬನನ್ನು ಕರೆದು ಮನೆಗೆ ಹೋಗು, ಸೆಕ್ಯೂರಿಟಿ ರೂಮ್ನಲ್ಲಿ ಲಾಠಿ ಇರುತ್ತೆ ತಗೊಂಬ ಅಂತಂದಿದ್ದಾನೆ. ಅವನು ಗಾಡಿ ಹತ್ಕೊಂಡು ಹೋಗಿದ್ದಾನೆ ಮನೆಗೆ. ಸೆಕ್ಯೂರಿಟಿ ಹತ್ರ ಅಣ್ಣ ಕಳಿಸಿದ್ದಾರೆ ಲಾಠಿ ಕೊಡ್ಬೇಕಂತೆ ಅಂದಂತೆ. ಸೆಕ್ಯೂರಿಟಿ ಇದ್ದವನು ತೆಗೆದುಕೊಟ್ಟಿದ್ದಾನೆ ಲಾಠಿನ. ಆ ಲಾಠಿ ತಗೊಂಡು ಬಂದು ಇವನು ದರ್ಶನ್ ಕೈ ಕೊಟ್ಟ. ಅದರಲ್ಲೇ ಹೊಡೆದು 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 ಪ್ರಾಣ ತೆಗೆದಿದ್ದಂತು. ಹೊಡೆತಕ್ಕೆ ಮುರಿದು ಹೋಯ್ತಂತೆ ಲಾಠಿ, 2 ತುಂಡಾಗಿ ಬಿದ್ದು ಬಿಡ್ತಂತೆ. ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ತನಿಖೆಯಲ್ಲಿ ಯಾವಾಗ ಈ ವಿಷಯ ಹೊರಗೆ ಬಂತಲ್ಲ, ಪೊಲೀಸರು ಶೆಡ್ಡಿನ CCTV ಫುಟೇಜು, ಒಬ್ಬ ಮನುಷ್ಯ ಹೋಗ್ತಾನೆ ಗಾಡಿ ಹತ್ಕೊಂಡು, ಅಲ್ಲಿಂದ ಆತ ದರ್ಶನ್ ಮನೆ ತನಕ ಹೋಗಿದ್ದರ CCTV ಫುಟೇಜು, ದರ್ಶನ್ ಮನೆಯ CCTV ಫುಟೇಜ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹತ್ರ ಲಾಠಿ ಇಸ್ಕೊಳ್ಳೋದು, ವಾಪಸ್ ಶೆಡ್ಡಿಗೆ ಬಂದು, ಪಟ್ಟಣಗೆರೆ ಶೆಡ್ಡಿಗೆ ಬಂದು ಆ ಲಾಠಿಯನ್ನು ತಗೊಂಡು ಹೋಗ್ತಾ ಇರೋದರ ತನಕ ದೃಶ್ಯಗಳನ್ನು, CCTV ದೃಶ್ಯಗಳನ್ನು ರೆಕಾರ್ಡ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡು, ಅಂದರೆ ಸಂಗ್ರಹಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ದಾರೆ. ಸ್ಥಳದಲ್ಲಿ ಲಾಠಿನೂ ಸಿಕ್ಕಿದೆ, ಮುರಿದು ಬಿದ್ದ ಲಾಠಿ ಸಿಕ್ಕಿದೆ. ಆ ಲಾಠಿಯ ಮೇಲೆ ರಕ್ತದ ಕಲೆಗಳಿದ್ದಾವೆ. ನಮಗೆಲ್ಲ ಗೊತ್ತಾಗೋಯ್ತು. FSL ಕಳಿಸಿದ್ದಾರೆ. ಅದು ರೇಣುಕಾ ಸ್ವಾಮಿದು ಹೌದು ಅಲ್ವೋ ಅನ್ನುವ ರಿಪೋರ್ಟ್ ಬರುತ್ತೆ. ಒಟ್ಟಿನಲ್ಲಿ ಹತ್ಯೆಗೆ ಬಳಸಲಾದ ವಸ್ತುಗಳ ಪೈಕಿ ಲಾಠಿನೂ ಒಂದಿತ್ತು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.